ಈಗಾಗಲೇ ಏನ್ ರಾಹುಲ್ ಗಾಂಧಿ ಅವರು ಆಗಸ್ಟ್ 7ನೇ ತಾರೀಕಿಗೆ ತಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಚುನಾವಣಾ ಆಯೋಗದ ಒಂದು ಕಳ್ಳಾಟವನ್ನ ಕಂಡು ಹಿಡಿದು ಇಡೀ ದೇಶಾದ್ಯಂತವಾದಂತ ಒಂದು ಸಂಚಲನ ಮೂಡಿಸಿದೆ. ಅದರಂತೆಯೇ ಕಾಂಗ್ರೆಸ್ ಪಕ್ಷ ಈ ಮತ ಸಂರಕ್ಷಣೆಗೋಸ್ಕರ ಪಾದಯಾತ್ರೆಯನ್ನ ಪ್ರಾರಂಭಿಸಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜನರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಮತಗಳ ಕುರಿತಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಸಲುವಾಗಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಮತಕ್ಷೇತ್ರ ಹಾಗೂ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಖಾನಾಪುರದಿಂದ ನಂದಗಡವರೆಗೆ ಒಂದು ಪಾದಯಾತ್ರೆಯನ್ನ ಪ್ರಾರಂಭಿಸಿದ್ದಾರೆ. ಮೇಡಮ್, ಕೋಟ್ ಚೋರ್, ಈಗಾಗಲೇ ನೀವು ಖಾನಾಪುರದಿಂದ ನಂದಗಡವರೆಗೆ ಒಂದು ಪಾದಯಾತ್ರೆ ಮಾಡ್ತಾ ಇದ್ರೆ, ಅದು ಸ್ವತಂತ್ರ ವೀರ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿವರೆಗೆ ತಮ್ಮ ಪಾದಯಾತ್ರೆ ಹೋಗ್ತಾರೆ. ಯಾವ ರೀತಿ ನೋಡ್ತಾರೆ ಮೇಡಮ್ ಇದು ಈ ಇಡೀ ದೇಶದಲ್ಲಿ ನಮ್ಮ ನೇತಾ ರಾಹುಲ್ ಗಾಂಧೀಜಿ ಅವರು ಪಾರ್ಲಿಮೆಂಟ್ ಅಲ್ಲಿ ಏನ್ ವೋಟ್ ಚೋರಿ ಆಗ್ತಾ ಇದೆ, ಪಾರ್ಲಿಮೆಂಟ್ ಇಲೆಕ್ಷನ್ಸ್ ಇರ್ಲಿ ಇಲ್ಲ ಅಂದ್ರೆ ಅಸೆಂಬ್ಲಿ ಇಲೆಕ್ಷನ್ಸ್ ಇರ್ಲಿ, ಪ್ರತಿಯೊಂದು ಬಾರಿ ವೋಟ್ ಚೋರಿ ಮಾಡಿ ಬಿಜೆಪಿ ಸರ್ಕಾರ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ವೋಟ್ ಚೋರಿ ಬಗ್ಗೆ ಅವರು ಸುಮಾರು ಒಂದು ಗಂಟೆ ಪ್ರೆಸ್ ಮೀಟ್ ಹೇಳ್ಕೊಂಡು ಎಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ಆ ಪ್ರಕಾರ ಇಡೀ ದೇಶಕ್ಕೆ ಈಗ ಸಂದೇಶ ನಾವು ಪ್ರತಿಯೊಂದು ರಾಜ್ಯದಿಂದ, ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ತಾಲೂಕಿಂದ ಕೊಡ್ಲಿಕ್ಕೆ ಇವತ್ತು ಖಾನಾಪುರ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ವೋಟ್ ಚೋರ್ ಗದ್ದಿ ಚೋಡ್ ಅಂತ ಪಾದಯಾತ್ರೆ ಖಾನಾಪುರಿಂದ ಸಂಗೊಳ್ಳಿ ರಾಯಣ್ಣ ನಂದಗಡ್ವರೆಗೂ ಎಲ್ಲರೂ 1000 ಜನ ಹೋಗ್ತಾ ಇದ್ದೀವಿ. ಒಂದೇ ಒಂದು ಕನಸು ಇದೆ, ಕಳೆದು ಅಸೆಂಬ್ಲಿ ಇಲೆಕ್ಷನ್ ಅಲ್ಲಿ ಕೂಡ ನಮ್ ಖಾನಾಪುರಿಂದ ಇದೇ ತರ ವೋಟ್ ಚೋರಿ ಆಗಿ ಬಿಜೆಪಿ ಶಾಸಕರು ಆಗಿದ್ದಾರೆ. ಅದ್ರ ಬಗ್ಗೆ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಇವಾಗ ನೀವು ಒಂದು ರಾಷ್ಟ್ರೀಯ ನಾಯಕ ಮತ್ತು ರಾಷ್ಟ್ರೀಯ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ರಿ. ಯಾವ ರೀತಿ ಈ ವೋಟ್ ಚೋರಿ ಕಾರ್ಯಕ್ರಮವನ್ನ ದೇಶಾದ್ಯಂತವಾಗಿ ತಗೊಂಡು ಹೋಗುವಂತ ಸ್ಥಿತಿ ಈಗ ಪ್ರತಿಯೊಂದು ತಾಲೂಕಾ ಮಟ್ಟದಿಂದ ಚಾಲು ಮಾಡಿ ಮತ್ತೆ ಮೊನ್ನೆ ನಾವು ಕ್ಯಾಂಡಲ್ ಮಾರ್ಚ್ ಎಲ್ಲ ಕಡೆ ಮಾಡಿಸಿದೀವಿ. ಈಗ ಮುಂದಿನ ತಿಂಗಳ ಅಲ್ಲಿ ಮನೆ ಹೋಗಿ ವೋಟ್ ಚೋರಿ ಹೆಂಗ್ ಆಗ್ತಾ ಇದೆ, ಪ್ರತಿಯೊಂದು ಬಡವರು ಮತ ಏನಿದೆ, ಅವರು ಹಕ್ಕ ಏನಿದೆ ಅವರಿಗೇನೆ ಸಿಕ್ಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಹೋಗಿ ಅವರಿಗೆ ಮತ ಹಕ್ಕ, ಮತ ಅಧಿಕಾರ ಬಗ್ಗೆ ತಿಳುವಳಿಕೆ ಮಾಡ್ತಾರೆ. ಮತ್ತೆ ಅದೇ ನೋಡ್ಕೊಂಡು ನಮ್ ಮತ ನಮ್ ಅಧಿಕಾರ ಅಂತ ಮೋದಿ ಸರ್ಕಾರ ವಿರುದ್ಧ, ಬಿಜೆಪಿ ಸರ್ಕಾರ ವಿರುದ್ಧ ಇಂದು ಮುಂದೆ ಹೌಸ್ ಟು ಹೌಸ್ ಜೋರಾಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ಬಿಹಾರದಲ್ಲಿ ತಮ್ಮ ಇಂಡಿಯಾ ಗಠಬಂಧನದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. 13,300 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ತಾವು ಯಾವ ರೀತಿ ಒಂದು ಆಕಲನ ಮಾಡ್ತಾರೆ? ನಿಜ, ಭಾರತ್ ಜೋಡೋ ಆಗಿದ್ಮೇಲೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಮತ್ತೆ ಮಣಿಪುರಿಂದ ಮುಂಬೈವರೆಗೂ ನಮ್ ಲೀಡರ್ ರಾಹುಲ್ ಗಾಂಧೀಜಿ ಅವರು ನಡ್ಕೊಂಡು ಸುಮಾರು 4,500 ಕಿಲೋಮೀಟರ್ಸ್ ಪೂರ್ತಿ ಭಾರತ ದೇಶಕ್ಕೆ ನೋಡ್ಲಿಕ್ಕೆ, ಅವರು ಭಾವನೆ ಗೊತ್ತಾಗ್ಲಿಕ್ಕೆ ನಡ್ಕೊಂಡು ಒಗ್ಗಟ್ಟೆಯಾಗಿ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ವೋಟ್ ಚೋರಿ ಏನ್ ಬಿಹಾರ್ನಲ್ಲಿ ಆಗ್ತಾ ಇದೆ, ಇಡೀ ದೇಶದಲ್ಲಿ ಆಗ್ತಾ ಇದೆ. ನಮ್ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿನೇ ಮೊನ್ನೆ ಮಹದೇವಪುರ ಇಲೆಕ್ಷನ್ ಬಗ್ಗೆ ಕೂಡ ರಾಹುಲ್ ಜಿ ಅವರು ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೂಡ ಖಾನಾಪುರ ಅಲ್ಲಿ ಕೂಡ ವೋಟ್ ಚೋರಿ ಆಗಿದೆ ಅಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರದು ಭಾವನೆ ಕೂಡ ಇದೆ. ಅವರು ಅಲ್ಲಿ ಇವತ್ತು 11:30 ರಾಹುಲ್ ಜಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಹಾರ ಪಾದಯಾತ್ರ. ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಪ್ರತಿಯೊಂದು ಖಾನಾಪುರ್ ಊರಿಂದ, ಪ್ರತಿಯೊಂದು ಒಂದು ಊರಿಂದ, ಹಳ್ಳಿಯಿಂದ ಕಾಂಗ್ರೆಸ್ ಕಾರ್ಯಕರ್ತ ರಾಹುಲ್ ಗಾಂಧಿಗೆ ಬೆಂಬಲ ಕೊಡ್ಲಿಕ್ಕೆ ಇವತ್ತು ಅದೇ ಟೈಮ್ ಅಲ್ಲಿ ನಾವು ಕೂಡ ಪದಯಾತ್ರೆ ಮಾಡ್ತಾ ಇದ್ದೀವಿ. ಮೇಡಮ್, ಚುನಾವಣಾ ಆಯೋಗ ಇವತ್ತು ಎಚ್ಚೆತ್ತುಕೊಂಡಿದೆ. ಇವತ್ತು 4 ಗಂಟೆಗೆ ಒಂದು ಪ್ರೆಸ್ ಮೀಟ್ ಒಂದು ಕರೀತಾ ಇದೆ. ಯಾವ ರೀತಿ ಇದರ ಕಡೆ ಪಕ್ಷ ನೋಡ್ತಾ ಇದೆ? ಅಲ್ಲ, ಚುನಾವ್ ಆಯೋಗ ಇದಕ್ಕೆ ಉತ್ತರ ಕೊಡ್ಬೇಕು. ಅವರು ಕೂಡ ಒಂದ್ ಜವಾಬ್ದಾರಿ ಸ್ಥಾನಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಏನ್ ಪ್ರಶ್ನೆ ಕೇಳಿದ್ದಾರೆ, MPs ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಮುನ್ನೆ ECIಗೆ, ಇಲೆಕ್ಷನ್ ಕಮಿಷನ್ಗೆ ಮನವಿ ಕೊಡ್ಲಿಕ್ಕೆ ಹೋದ ತಕ್ಷಣ ಅವರು ಒಂದ್ ಟೈಮ್ ಕೂಡ ಕೊಟ್ಟಿಲ್ಲ MP ಗಳಿಗೆ. ಸೊ ಅದಕ್ಕೆ ಈ ಪೂರ್ತಿ ಈಗ ECIಗೆ ಗೊತ್ತಾಗ್ಬೇಕು, ಅವರು ಬಿಜೆಪಿ ಪರ, ಸರ್ಕಾರ ಪರ ಕೆಲಸ ಮಾಡಿದ್ರೆ ನಡೆಯಲ್ಲ. ಪ್ರತಿಯೊಂದು ಜನ ಒಂದು ಊರಿಂದ, ಒಂದು ಮನೆಯಿಂದ ಅವರಿಗೆ ವಿರೋಧ ಈಗ ಮಾಡ್ಲಿಕ್ಕೆ ದಾರಿ ಮೇಲೆ ಬಂದಿದ್ದಾರೆ. ರಾಹುಲ್ ಗಾಂಧೀಜಿಗೆ ನಾವು ಎಲ್ಲರೂ ಬೆಂಬಲ ಕೊಡಿ, ನಮ್ ಲೀಡರ್
ರಾಹುಲ್ ಗಾಂಧಿ ಆಗ್ಬೇಕು, ಮುಂದಿನ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಹೋರಾಟ ರಾಜ್ಯದಲ್ಲಿ ಯಾವ ರೀತಿ ಹೋರಾಟ ಆಗ್ತಿದೆ? ರಾಜ್ಯದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪ್ರೆಸಿಡೆಂಟ್ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಸಿಎಂ ಸಾಹೇಬ್ರು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ನಾವು ಎಲ್ಲಾರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಮಾತಾಡ್ತಾರೆ. ಥ್ಯಾಂಕ್ ಯು. ಇದಾಗಿತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಂಜಲಿ ಒಂದು ಈಗಾಗಲೇ ಮತ ಕಳೆದನ ಕುರಿತಾಗಿ ದೇಶಾದ್ಯಂತ ಒಂದು ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ತಗೊಂಡಿದೆ. ಪ್ರತಿಯೊಬ್ಬ ಮತದಾರರ ಅಧಿಕಾರವನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿಯು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಎತ್ಕೊಂಡಂತಾಗಿದೆ. ಈಗ ಮುಂಬರುವ ದಿನಗಳಲ್ಲಿ ಈ ಆಂದೋಲನ ಯಾವ ರೀತಿ ಮುಂದುವರಿಯಲಿದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಇದು ಒಂದು ದೇಶದ ರಾಜಕೀಯ ಬದಲಾವಣೆ ಕುರಿತಾಗಿ ಒಂದು ಹೆಜ್ಜೆ ಆಗ್ತಿದೆ ಅನ್ನೋದನ್ನ ಖಂಡಿತವಾಗಿಯೂ ರಾಜಕೀಯ ತಜ್ಞರು, ರಾಜಕೀಯ ವಿಶ್ಲೇಷಕರು ಕೂಡ ಇದನ್ನ ಹೇಳ್ತಾ ಇದ್ದಾರೆ. ನಾವೀಗಾಗಲೇ ಖಾನಾಪುರ ಕ್ಷೇತ್ರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋದನ್ನ ಕಾದ್ ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ ಗೌಂಡೆ, ಖಾನಾಪುರ್.